ಇವತ್ತು ಸುವರ್ಣಸೌಧದ ಮೊಗಸಾಲೆಯಲ್ಲಿ ಒಂದು ಪ್ರಸಂಗ ನಡೀತದೆ. ಏನು ಅಂತ ಅಂದ್ರೆ ಜಾರಕಿಹೊಳಿ ಹಾಗೆ ಸಿಪಿ ಯೋಗೇಶ್ವರ್ ಅವರು ಮುಖಾಮುಖಿ ಭೇಟಿ ಆಗ್ತಾರೆ. ಮನೆ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಟಿಕೆಟ್ ಪಡೆದು ಚನ್ನಪಟ್ಟಣದಿಂದ ಗೆದ್ದಿರುವಂತ ಸಿಪಿ ಯೋಗೇಶ್ವರ್ ಅವರು ರಮೇಶ್ ಜಾರಕಿಹೊಳಿ ಅವರಿಗೆ ಎದುರಾಗ್ತಾರೆ. ಯೋಗೇಶ್ವರ್ ಅವರನ್ನ ನೋಡಿದ ಕೂಡಲೇ ಬಾರಪ್ಪ ಅಂತ ರಮೇಶ್ ಹೇಳ್ತಾರಂತೆ. ನನ್ನನ್ನು ಕೈ ಬಿಟ್ರಿ ಇನ್ನೇನ್ ಬರೋದು ಹೋಗಪ್ಪ ಅಂತ ಸಿಪಿ ಯೋಗೇಶ್ವರ್ ಹೇಳ್ತಾರೆ. ಏ ಬಾಬಾ ನಿನ್ಗೆ ಇದೇ ಮನೆ ಆಗೋದ್ ಕೊನೆಗೆ ಬಾ ಅಂತ ವಿಪಕ್ಷ ನಾಯಕರ ಕಚೇರಿಯನ್ನ ತೋರಿಸಿ, ಅಂದ್ರೆ ಆರ್ ಅಶೋಕ್ ಅವರ ಕಚೇರಿಯನ್ನ ತೋರಿಸಿ ರಮೇಶ್ ಜಾರಕಿಹೊಳಿ ಅವರು ಕರೀತಾರಂತೆ. ಇದೇ ಕಚೇರಿಲೇ ಸಭೆ ಮಾಡಿದ್ದು ಬಾರಣ್ಣ ಅಂತ NR ಸಂತೋಷ್ ಅವರು ಬೇರೆ ಕರೀತಾರಂತೆ. ಕೊನೆಗೆ ಯೋಗೇಶ್ವರ್ ಅವರನ್ನ ಕುಮಾರ್ ಬಂಗಾರಪ್ಪ ಅವರು ಒಳಗಡೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಗೊತ್ತಾಯ್ತು. ಒಳಗಡೆ ಅಂತ ಅಂದ್ರೆ ವಿಪಕ್ಷ ನಾಯಕರ ಕೊಠಡಿಯ ಒಳಗೆ. ಅಂದ್ರೆ ಈ ಹಂತದಲ್ಲಿ ಎಲ್ಲರೂ ಬೇರೆ ಬೇರೆ ಪಕ್ಷದಲ್ಲಿರ್ಬೋದು, ಬಿಜೆಪಿಯಲ್ಲಿ ಒಂದು ರೆಬೆಲ್ ಟೀಮ್ ಆಗಿರ್ಬೋದು, ಈ ತರದ್ದೆಲ್ಲ ನಡೀತಾ ಇದ್ರು ಕೂಡ ಕೆಲವೇ ವರ್ಷಗಳ ಹಿಂದೆ ಇವರೆಲ್ಲ ಒಟ್ಟಿಗೆ ಇದ್ದಂಥವ್ರು. ಹಿಂದೆ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅನ್ನುವಂಥದ್ದನ್ನ ಕ್ಲೈಮ್ ಮಾಡ್ಕೊಳ್ತಾ ಇರುವಂತ ನಾಯಕರುಗಳು ಇವರೆಲ್ಲ. ಯಾಕೆ ಈಗ ಹೇಳ್ದಂಗೆ ಬದಲಾದ ಸನ್ನಿವೇಶದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಒಡಕುಗಳು ಆ ಪಕ್ಷದಲ್ಲೇ ಆಗಿ ಅವರು ತಮ್ಮದೇ ಆದಂಥ ಒಂದು ಟೀಮನ್ನು ಮಾಡ್ಕೊಂಡಿರ್ಬೋದು. ಬಟ್ ಹೀಗೆ ಎದುರು ಸಿಕ್ಕಂತಹ ಸಂದರ್ಭದಲ್ಲಿ ಇವತ್ತು ಈ ರೀತಿಯಾದಂಥ ಮಾತುಕತೆಗೆ ಸಾಕ್ಷಿಯಾಯಿತು ವಿಧಾನಸಭೆಯ ಮೊಗಸಾಲೆ. ಹಾಗೆ ಈ ವಕ್ಫ್ ಗಲಾಟೆ ನಡುವೆನೆ ಯತ್ನಾಳ್ ಹಾಗೆ ಜಮೀರ್ ಇವತ್ತು ಭೇಟಿ ಆಗ್ತಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಹಾಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ ಆಗ್ತಾರೆ. ಸುವರ್ಣಸೌಧದ ಸಚಿವರ ಕಚೇರಿಯಲ್ಲಿ ಇಬ್ಬರು ಭೇಟಿಯಾಗಿ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಫಲಾನುಭವಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗಿನ ಅನುಪಾತದ ಮಾನದಂಡದ ಬಗ್ಗೆ ಚರ್ಚೆ ಆಗುತ್ತೆ. ಮಾನದಂಡದ ಕುರಿತು ನಿನ್ನೆ ಸದನದಲ್ಲಿ ಯತ್ನಾಳ್ ಅವರು ಪ್ರಶ್ನೆ ಮಾಡಿರ್ತಾರೆ. ಈ ವೇಳೆ ಕಚೇರಿಗೆ ಬಂದು ಚರ್ಚಿಸುವಂತೆ ಜಮೀರ್ ಅಹಮದ್ ಖಾನ್ ಆಹ್ವಾನವನ್ನ ಕೊಟ್ಟಿರ್ತಾರೆ. ಇವತ್ತು ಸದನ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಶಾಸಕ ಯತ್ನಾಳ್ಗೆ ಕರೆ ಬರುತ್ತೆ ಕಚೇರಿಗೆ ಬರುವಂತೆ. ಸುನೀಲ್ ಕುಮಾರ್ ಅವರಿಗೂ ಕೂಡ ಕರೆಯನ್ನ ಕಳಿಸ್ಕೊಟ್ಟಿರ್ತಾರೆ ಜಮೀರ್ ಅಹಮದ್ ಖಾನ್. ಸಚಿವರ ಕಚೇರಿಗೆ ತೆರಳಿ ಚರ್ಚೆಯನ್ನ ನಡೆಸಿದ್ದಾರೆ ಶಾಸಕ ಯತ್ನಾಳ್. ಅಧಿಕಾರಿಗಳನ್ನ ಕರೆಸಿ ಫಲಾನುಭವಿಗಳ ಆಯ್ಕೆ ಮಾನದಂಡ ಏನಿದೆ, 2009ರ ಸುತ್ತೋಲೆ, ಅದರ ವಾಪಸಾತಿಗೆ ಸಂಬಂಧಪಟ್ಟಾಗಿನ ಸಾಧಕ ಬಾಧಕದ ಕುರಿತು ಕೂಡ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಯಿತು. ಇನ್ನು ಜಮೀರ್ ಭೇಟಿ ವಿಚಾರವಾಗಿ ಸರ್ಕಾರದ ಕೆಲಸದ ವಿಚಾರದಲ್ಲಿ ಭೇಟಿಯಾಗಿದ್ದೀನಿ. ಅವ್ರ ಕಚೇರಿಗೆ ಹೋಗಿರೋದು ನಾನೇನು ಮನೆಗಲ್ಲ, ಮನೆಗೆ ಹೋಗಿ ಬಿರಿಯಾನಿ ತಿಂದು ಬಂದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಮನೆಗಳನ್ನು ನೀಡಿಲ್ಲ, ಕೆಲವು ಕಡೆ ಹಿಂದೂಗಳಿಗೆ ಅನ್ಯಾಯ ಆಗಿದೆ. ಈ ವಿಚಾರವೂ ಸೇರಿದಂತೆ ಅಭಿವೃದ್ಧಿ ವಿಚಾರದಲ್ಲಿ ಭೇಟಿಯಾಗಿದ್ದೀವಿ. ಅವರಿಗೆ ನಮಗಿರೋ ಭಿನ್ನಾಭಿಪ್ರಾಯ ಬೇರೆ, ಆದರೆ ಕ್ಷೇತ್ರದ ವಿಚಾರದಲ್ಲಿರುವಂಥ ಕೆಲ ಸಂಗತಿಗಳಿಗೆ ಸಂಬಂಧಪಟ್ಟಂಗೆ ನಾನು ಭೇಟಿಯಾಗಿರೋದು ಅಂತ ಹೇಳ್ತಾರೆ. ಜಮೀರ್ ಅಹಮದ್ ಖಾನ್ ಬೆಳಿಗ್ಗೆ ಕರೆಸಿದ್ರು, ಅವ್ರ ಎಲ್ಲ ಅಧಿಕಾರಿಗಳು ಬಂದಿದ್ದರು. ನಾವು ಹೋಗಿದ್ದೆ ಅವ್ರ ಕಚೇರಿಗೆ, ಸರ್ಕಾರಿ ಕಚೇರಿಗೆ ಹೋಗಿದ್ದೆ. ನಾನು ಮನೆಗೆ ಹೋಗಿಲ್ಲ, ಹೋಗಿ ಅಲ್ಲೇನು ಬಿರಿಯಾನಿ ತಿಂದಿಲ್ಲ. ನಾವು ಹೋಗೀನಿ, ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದರು. 1285 ಮನೆ, ಅದನ್ನು ಪುನರ್ ಇದು ಮಾಡಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ. ಇನ್ನು ಬಿಜಾಪುರನಾಗ ನಮೋ ನಗರ ಅಂತೇಳಿ ಸುಮಾರು 1493 ಮನೆಗಳು ರೆಡಿ ಆಗ್ಯಾವ. ಇನ್ನೂ ನನಗೆ ಬಿಜಾಪುರ ಕ್ಷೇತ್ರದಲ್ಲಿ ಸುಮಾರು 2500 ಮನೆಗಳು ಬರಬೇಕಾಗ್ಯಾವು. ಅದನ್ನು ಕೊಡಬೇಕು. ಯಾಕಂದ್ರೆ 31 ಎಕರೆ ಇದು ಎಲ್ಲನೂ ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ದ ಬಗ್ಗೆ ನಾವು ಹೋಗಿದ್ದು ನಿಜ. ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ ವೈಯಕ್ತಿಕ ಕೆಲಸ ಇಲ್ಲ. ಇವತ್ತು ಜಮೀರ್ ಅಹಮದ್ ಖಾನ್ ಬೆಳಿಗ್ಗೆ